ಇನ್ನು ಬ್ಲ್ಯಾಕ್ ಮ್ಯಾಜಿಕ್ ಹೆಸರಲ್ಲೂ ಕೂಡ ಕೃತಿಕಾಗೆ ಹೆದರಿಸಿದ್ದ ಡಾಕ್ಟರ್ ಮಹೇಂದ್ರ. ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಂಥ ಮೃತ ಡಾಕ್ಟರ್ ಕೃತಿಕಾ ರೆಡ್ಡಿಗೆ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿರ್ಬೇಕು ನಿನಗೆ ಅಂತ ನಂಬಿಸ್ಬಿಟ್ಟಿದ್ದ. ಧಾರವಾಡಕ್ಕೆ ಹೋಗಿ ಅದನ್ನು ಸರಿ ಮಾಡೋಣ ಅಂತ ಹೇಳಿದ್ದಂತೆ. ಈ ಬಗ್ಗೆ ಪೊಲೀಸರಿಗೆ ಕೃತಿಕಾ ಕುಟುಂಬಸ್ಥರಿಂದಲೇ ಮಾಹಿತಿ ಈಗ ಲಭ್ಯವಾಗಿದೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ ನೋಡಿ, ಈಗ ನಿನ್ಗೆ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿದ್ದಾರೆ, ನಿನ್ನ ಆರೋಗ್ಯ ಸರಿ ಇಲ್ಲ, ನಿನ್ನ ಆರೋಗ್ಯದಲ್ಲಿ ಅವಾಗವಾಗ ಏರ್ಪೇರಾಗುತ್ತೆ, ಇದನ್ನು ಧಾರವಾಡಕ್ಕೆ ಹೋಗಿ ಸರಿ ಮಾಡಿಸೋಣ ಅಂತ ಕೂಡ ಬೂಸಿ ಬಿಟ್ಟಿದ್ದಂತೆ ಈತ. ಮಧುಸೂದನ್, ಆರೋಗ್ಯದ ಸಮಸ್ಯೆ ಯಾವಾಗ ಕೃತಿಕಾಗೆ ಉಂಟಾಯಿತು ಆ ಸಂದರ್ಭದಲ್ಲಿ ಆತ ತೀರಾ ಡ್ರಾಮಾವನ್ನ ಮಾಡ್ತಾನೆ. ಅಂದ್ರೆ ನನ್ನ ಹೆಂಡತಿಗೆ ಈಗ ಆಗೋಯ್ತಲ್ಲ ಅಂತ ಹೇಳಿ ಆತ ಆಕೆಯ ಮುಂದೆ ಬೇಸರವನ್ನ ವ್ಯಕ್ತಪಡಿಸುವಂತಹ ಕೆಲಸವನ್ನ ಮಾಡ್ತಾನೆ. ಅದಾದ ಬಳಿಕ ಯಾರೋ ನಿನ್ಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ, ಅದನ್ನ ನಾನು ಸರಿಪಡಿಸ್ತೀನಿ ಅಂತ ಹೇಳಿ ಆಕೆಗೆ ನಂಬಿಸ್ತಾ ಹೋಗ್ತಾನೆ. ಈತ ಹೇಳುವ ಕಥೆಯನ್ನ ಇರ್ಬೋದೇನೋ ಅಂತ ಹೇಳಿ ಕೃತಿಕಾ ಕೂಡ ನಂಬ್ಕೊಂಡು ಹೋಗ್ತಾರೆ. ಅದಾದ ಬಳಿಕ ಧಾರವಾಡಕ್ಕೆ ಕರ್ಕೊಂಡು ಹೋಗಿ ಏನ್ ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅದನ್ನ ಸರಿಪಡಿಸೋಣ, ಈ ಒಂದು ಸಮಸ್ಯೆಗಳು ಏನಾಗಿದೆ ಅದನ್ನ ನಿವಾರಿಸ್ತೀನಿ ನಾನೇ ಅಂತ ಹೇಳಿ ಆಕೆಗೆ ಭರವಸೆಯನ್ನ ಕೂಡ ಆರೋಪಿ ಕೊಟ್ಟಿದ್ದ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಒಂದೊಂದೇ ವಿಚಾರಗಳು ಈತನದ್ದು ಈಗಾಗಲೇ ಬೆಳಕಿಗೆ ಬರ್ತಾ ಇರುವಂತದ್ದು. ಸೊ ಏನೆಲ್ಲ ಆಯಿತು, ಜೊತೆಗೆ ಈ ಬ್ಲ್ಯಾಕ್ ಮ್ಯಾಜಿಕ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಹೇಳಿ ನಂಬಿಸಿದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಪೊಲೀಸರು ಬೇರೆ ಬೇರೆ ಆಂಗಲ್ ನಲ್ಲಿ ತನಿಖೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರೇನಾದ್ರೂ ಫೋನ್ ನಲ್ಲಿ ವಾಟ್ಸ್ಆಪ್ ನಲ್ಲಿ ಏನಾದ್ರೂ ಮಾತನಾಡಿದ್ರ ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ದಂಪತಿ ಫೋನ್ ನಲ್ಲಿ ಮಾತನಾಡೋದಕ್ಕಿಂತ ಜಾಸ್ತಿ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಅನ್ನ ಮಾಡ್ತಾ ಇದ್ರು. ಜೊತೆಗೆ ಆಕೆಗೆ ಆತ ಟ್ರೀಟ್ಮೆಂಟ್ ಕೊಡುವಂತಹ ಸಂದರ್ಭದಲ್ಲೂ ಕೂಡ ಏನಾದ್ರೂ ಡೌಟ್ ಬಂದಂತಹ ಸಮಯದಲ್ಲಿ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇತ್ತು. ಹಾಗಾಗಿ ಎಲ್ಲವನ್ನ ಕೂಡ ರಿಕವರಿ ಮಾಡುವಂತಹ ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಬ್ಲ್ಯಾಕ್ ಮ್ಯಾಜಿಕ್ಗೆ ಸಂಬಂಧಪಟ್ಟಂತೆಯೂ ಕೂಡ ಪೊಲೀಸರು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಧುಸೂದನ್, ಧನ್ಯವಾದ ಅಂಕಿತಾ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.